4 ಧ್ಯಾತ್ವೈವಮಾತ್ಮಾನಮಹರ್ನಿಶಂ ಮುನಿಃ ತಿಷ್ಠೇತ್ ಸದಾ ಮುಕ್ತ ಸಮಸ್ತಬಂಧನಃ ಪ್ರಾರಬ್ಧಮಶ್ನನ್ ಅಭಿಮಾನವರ್ಜಿತಃ ಮಯ್ಯೇವ ಸಾಕ್ಷಾತ್ ಪ್ರವಿಲೀಯತೆ ತತಃ. ಯಾರು ಈ ವೇದಾಂತ ತತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾರೋ ಜೀವನ್ಮುಕ್ತ ಸ್ಥಿತಿ ಇರುತ್ತೋ ಅಂಥವ್ರಿಗೆ ಈ ಶ್ಲೋಕ. ನಮಗೆಲ್ಲ ಅನ್ಬೇಡಿ. ಏವಂ ಅಂದ್ರೇನು? ಯಾರು ಮೋಕ್ಷ ಇಚ್ಛೆ, ಮೋಕ್ಷ ಅಂದರೆ ಆನಂದದ ಇಚ್ಛೆ ಇರುತ್ತೋ, ಮುನಿಹಿ ಅಂದ್ರೇನು? ಮನನಶೀಲವಾನ್ ಇತಿ ಮುನಿಹಿ. ಹಲವಾರು ವರ್ಷಗಳ ಕಾಲ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಮನಸ್ಸನ್ನು ಒಳಮುಖವಾಗಿ ಮಾಡಿಕೊಂಡಿದ್ದಾನೆ. ಹೊರಗಡೆ ಇರುವಂತಹ ಪ್ರಾಕೃತ ಮನಸ್ಸು ಇವಾಗ ಒಳಗಡೆ ಆಯಿತು. ನೆನೆ ನೋಡಿದ್ವಲ್ಲ, ಆ ಸಮಾಧಿ ಜ್ಞಾನಪೂರ್ವಕ ಸಮಾಧಿ ಅಭ್ಯಾಸ ಹೇಳಬೇಕು. ಜ್ಞಾನಪೂರ್ವಕ ಸಮಾಧಿ ಅಭ್ಯಾಸದಿಂದ ಏನಾಗಿದೆ? ಆತ ಮನಸ್ಸು ಶಾಂತವಾಗಿದೆ. ಹೇಗೆ ರಮಣ ಮಹರ್ಷಿಗಳ ಉಪದೇಶ ಏನಿತ್ತು? ಕೀಪ್ ಕ್ವೈಟ್. ಡಿ ವಿ ಜಿಯವರ ಉಪದೇಶ ಏನಿತ್ತು? ಮೌನಂ. ಚಿನ್ಮಯನಂದರ ಉಪದೇಶ ಏನಿತ್ತು? ಶಟ್ ಅಪ್ ಆ್ಯಂಡ್ ಗೆಟ್ ಔಟ್. ಆಯಿತಾ? ಎಲ್ಲ ಜ್ಞಾನ. ಆಮೇಲೆ ಇನ್ನೊಬ್ರು ಯಾರ್ದು ಹೇಳಿದೆ? ಅರುಣಗಿರಿನ ಆ ಥರದ್ದು ಹೇಳಿದೆ. ಸುಮ್ಮ ಇರು ಸೊಲ್ಲರ. ತಾಯುಮಾನವರು ಹೇಳಿದ್ದಾರೆ, ಸುಮ್ಮ ಇರಂದು ಸುಗಮ್ ಕಾಣು. ಆಯಿತಾ? ಸುಮ್ಮನೆ ಇದ್ದು ಜ್ಞಾನದಿಂದ ಸುಮ್ಮನೆ ಇರಬೇಕು. ಮನಸ್ಸಿನ ಹಠವನ್ನೆಲ್ಲ ನಿಲ್ಲಿಸ್ಬೇಕು. ನಾವು ಚಿಕ್ಕ ಮಕ್ಕಳಿಗೆ ಹೇಳಲ್ವ, ಸುಮ್ಮನೆ ಇರೋದಲ್ಲ. ಎಷ್ಟು ಹಠ ಮಾಡ್ತೀವೋ ನೀನು, ಸುಮ್ಮನೆ ಇರು ಒಂದು ಕಡೆ. ಸುಮ್ಮನೆ ಇರೋಲ್ಲ. ಹೇಳಿ 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 ಏನಾಗುತ್ತೆ, ಒಂದು ದಿವಸ ಬೇಜಾರಾಗುತ್ತೆ ತಂದೆ ತಾಯಿಯರಿಗೆ. ಅವನೇ ದೊಡ್ಡವನಾದ್ಮೇಲೆ ತಿಳ್ಕೊಳ್ತಾನೆ ಬಿಡು, ಅವನಿಗೆ ಮೆಚುರಿಟಿ ಬರುತ್ತೆ. ಸರಿ, ಸುಮ್ಮನೆ ಇರೋದಲ್ಲ ಇಲ್ಲಿ. ಆ ಥರ ಸುಮ್ಮನೆ ಇದ್ದರೆ ನಾವು ಅದೇ ಹೇಳಬೇಕು. ಶಾಸ್ತ್ರ ಹೇಳ್ತಿದೆ, ಗುರು ಹೇಳ್ತಿದೆ, ಅಪ್ಪ ಸ್ವಲ್ಪ ಸುಮ್ಮನೆ ಇರು, ಅರ್ಥಕಾಮದಲ್ಲಿ ಹೊರಗಡೆ ಹೋಗ್ಬಿಡ, ಸ್ವಲ್ಪ ಸುಮ್ಮನೆ ಇರು, ಅರ್ಥ ಆಗಲ್ಲ. ಆವಾಗ ನಾವು ಗುರು ಏನು ಹೇಳ್ತಾನೆ? ಮೆಚುರಿಟಿ ಬಂದಾಗ ಅರ್ಥ ಆಗುತ್ತೆ ಅಷ್ಟು. 45-50 ಆಗೋಷ್ಟರಲ್ಲಿ ಇವನಿಗೇನು ಆಗಲ್ಲ ಅಂತ ಗೊತ್ತಾದಾಗ ಆಗ ಸುಮ್ಮನೆ ಕೂತಿರ್ತಾನೆ ಅಲ್ವಾ? ಸುಮ್ಮನೆ ಇರೋದಲ್ಲ, ಜ್ಞಾನದಿಂದ ಸುಮ್ಮನೆ ಇರಬೇಕು. ಅದಕ್ಕೆ ಮುನಿಹಿ ಅಂತ ಹೆಸರು. ಆತ್ಮಾನಂ ಅಹರ್ನಿಶಂ ಧ್ಯಾತ್ವ. ಬೆಳಗ್ಗೆ ಹಾಗೂ ರಾತ್ರಿ ಈ ಸಮಾಧಿ ಅಭ್ಯಾಸನವನ್ನು ಮಾಡ್ತಿರೋ. ಮೇ ಯು ಎನ್ಕ್ವೈರ್ ಇಂಟು ಯುವರ್ ಟ್ರೂ ನೇಚರ್. ಇಲ್ಲಿ ಒಂದು ವಿಶೇಷವಾಗಿರುವಂತಹ ಸೂಚನೆ ತಿಳಿಬೇಕು. ಸಮಾಧಿಯಲ್ಲಿ ಕೂತ್ರೆ ಅದ್ವೈತ ಜ್ಞಾನ ಬರೋದಿಲ್ಲ, ಹೇಳಿರಿ ಆಯಿತಾ? ವೇದಾಂತಿಕ್ ಮೆಡಿಟೇಷನ್ ಈಸ್ ನಾಟ್ ಟು ಪ್ರೂವ್ ಅದ್ವೈತ ಇನ್ ಸಮಾಧಿ. ವೇದಾಂತದ ನಿಧಿಧ್ಯಾಸನವನ್ನು ಮಾಡೋದ್ರಿಂದ ಅದ್ವೈತ ಸತ್ಯ ಅಂತ ತಿಳಿಯೋದಲ್ಲ. ಸಮಾಧಿಯಲ್ಲಿ ಅದ್ವೈತ ಸತ್ಯ ಅಂತ ಯಾವಾಗ ತಿಳಿದಿರಬೇಕು? ನಿಧಿಧ್ಯಾಸನದ ಶ್ರವಣ ಮನನದಲ್ಲಿಯೇ ತಿಳಿದಿರಬೇಕು. ಅದ್ವೈತಂ ಸತ್ಯಂ ಶ್ರವಣದಲ್ಲಿ ಮನನದಲ್ಲಿಯೇ ತಿಳಿದಿರಬೇಕು. ನಿಧಿಧ್ಯಾಸನದಲ್ಲಿ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಟು ಪ್ರೂವ್ ಅದ್ವೈತ ಇಸ್ ಸತ್ಯಂ. ಇಟ್ ಈಸ್ ನಾಟ್ ಟು ಪ್ರೂವ್ ಅದ್ವೈತ ಸತ್ಯಂ ಥ್ರೂ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್. ಅದು ಸಾಧ್ಯವಿಲ್ಲ. ನೋ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಪ್ರೂವ್ ಅದ್ವೈತಂ. ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ ಗೊತ್ತು ತಾನೆ? ಏನು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ? ಏನು? ಹಾಲುಸಿನೇಷನ್. ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಸ್ ಹಾಲುಸಿನೇಷನ್ ಅಷ್ಟೇ. ಸಂಪ್ರದಾಯದಲ್ಲಿ ಅದೇ ಅರ್ಥ. ಈಗಿನ ಗುರುಗಳು ಏನೇನೋ ಹೇಳ್ತಾರೆ, ಅದಕ್ಕೊಂದು ಬುಕ್ಕೇ ಬರೆದಿದ್ದಾರೆ. ಥ್ರೂ ಎ ಮಿಸ್ಟಿಕ್ ಐ. ಅರ್ಥ ಆಗುತ್ತಲ್ವ? ಅದೆಲ್ಲ ಸಂಪ್ರದಾಯ ಅಲ್ಲ ಅದು. ಇಟ್ ಈಸ್ ನಾಟ್ ಸಂಪ್ರದಾಯ ಅಥವಾ ಶಂಕರರು ಯಾವತ್ತೂ ಅದನ್ನು ಹೇಳಿಲ್ಲ. ಸೊ ದೇ ಆರ್ ಪ್ರೂವಿಂಗ್ ಅದ್ವೈತ ಥ್ರೂ ಮಿಸ್ಟಿಸಿಸಮ್. ಇಟ್ ಈಸ್ ರಾಂಗ್ ಅಂತ ಇದ್ದಾನೆ ಇಲ್ಲಿ ರಾಮ. ಅದ್ವೈತ ಸತ್ಯ ಅನ್ನೋದು ಶ್ರವಣ ಮನನದಲ್ಲಿಯೇ ಗೊತ್ತಿರಬೇಕು. ನಿಧಿಧ್ಯಾಸನದಲ್ಲಿ ಏನು ಮಾಡ್ತಾಯಿದ್ದೀವಿ? ಆ ಸತ್ಯ ಅನ್ನುವಂತಹ ಅದ್ವೈತವನ್ನು ನನ್ನ ಸ್ವರೂಪವೇ ಆಗಿದೆ ಅಂತ ಅವಧಾರಣೆಯನ್ನು ಮಾಡ್ಕೊಳ್ತಿದ್ದೀನಿ, ಅಸಿಮ್ಯುಲೇಟ್ ಮಾಡ್ಕೊಳ್ತಿದ್ದೀನಿ. ನನ್ನ ಟೀಚಿಂಗ್ ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಮೈ ಪರ್ಸನಾಲಿಟಿ. ಅರ್ಥ ಆಯ್ತಾ? ನಿಧಿಧ್ಯಾಸನವನ್ನು ಯಾತಕ್ಕೆ ಮಾಡಬೇಕು? ಏನೋ ಒಂದು ಅದ್ವೈತದ ಅನುಭವ ಆಗತ್ತೆ ಅಂತ ಮಾಡಬಾರ್ದು. ಅದ್ವೈತದ ಅನುಭವ ಸರ್ವಕಾಲಿಕ, 3 ಕಾಲದಲ್ಲಿಯೂ ಇದೆ.
ಜಾಗೃತ ಅವಸ್ಥೆಯಲ್ಲಿ ಅದ್ವೈತ ಇದೆ, ಸ್ವಪ್ನಾವಸ್ಥೆಯಲ್ಲಿ ಅದ್ವೈತ ಹೇಳಬಾರ್ದು ಹಾಗೆ ಇದೆ ಅಂತ ತಿಳ್ಕೊಳ್ಳಿ. ಸುಷುಪ್ತಿಯಲ್ಲಿ ಅದ್ವೈತದ ಸ್ಥಿತಿಯೇ ಇದೆ. ಜಾಗೃತ ಅವಸ್ಥೆಯಲ್ಲಿ ಅದ್ವೈತ ಇದೆಯಾ? ನನ್ನ ಸ್ಟ್ಯಾಂಡು ಇದೆ ಅಂತ. ಅದಕ್ಕೆ ಉದಾಹರಣೆ ಏನು ಕೊಟ್ಟಿದ್ದೆ? ಸುವರ್ಣವನ್ನು ಕೊಟ್ಟಿದ್ದೆ. ನಿಮ್ಮ ಚಿನ್ನದ ಬಳೆ, ಚಿನ್ನದ ಬಳೆಯನ್ನು ತೋರಿಸಿದಾಗ ಇದು ಏನು ಅಂತ ಕೇಳಿದಾಗ ಏನು ಹೇಳ್ತೀರಾ? ಬಳೆ ಅಂತ ಹೇಳ್ತೀರಾ. ಬಳೆ ಹೇಳಿದವರೆಲ್ಲ ಯಾವ ಸ್ಥಿತಿಯಲ್ಲಿದ್ದಾರೆ? ದ್ವೈತದಲ್ಲಿದ್ದಾರೆ. ಚಿನ್ನ ಅಂತ ದೃಷ್ಟಿ ಬರಬೇಕು ನನಗೆ. ವ್ಯವಹಾರ ಹಲವಾರು ಬಳೆ ಇದೆ, ನೆಕ್ಲೆಸ್ ಇದೆ, ಡಾಬ್ ಇದೆ, ಎಲ್ಲ ಇದೆ. ಅದು ಎಲ್ಲದರಲ್ಲೂ ಇರುವಂಥದ್ದು ಏಕಮಾತ್ರ ಸತ್ಯ ಯಾವುದು? ಚಿನ್ನ. ಅದು ಇರುವಂತಹ ಎಲ್ಲ ವ್ಯವಹಾರ ನಡೀತಾ ಇರಲಿ. ಬಳೆಯನ್ನು ಹಾಕೊಳ್ಳೋಣ, ನೆಕ್ಲೆಸ್ ಹಾಕೊಳ್ಳೋಣ, ಆದರೆ ಮನಸ್ಸಿನಲ್ಲಿ ಜ್ಞಾನ ಚಿನ್ನ ಅಂತಿರಬೇಕು. ಎಲ್ಲಿ ಅದು ನಾಮರೂಪವನ್ನು ನೋಡ್ತೀವೋ ದ್ವೈತ. ವ್ಯವಹಾರದಲ್ಲಿಯೂ ಅದ್ವೈತವನ್ನೇ ನೋಡಬೇಕು. ವ್ಯವಹಾರ ಸತ್ಯ ಬೇರೆ, ಪಾರಮಾರ್ಥಿಕ ಸತ್ಯ ಬೇರೆ, ಅದು ಬೇರೆ. ವ್ಯವಹಾರದಲ್ಲಿ ಸತ್ಯವನ್ನು ನೋಡಿದಾಗ ಸಂಸಾರದಲ್ಲಿ ಅಂಟುವುದಿಲ್ಲ. ಈ ನಶ್ವರ ಆಗಿರುವಂತಹ ಜಗತ್ತನ್ನು ಅದಕ್ಕೆ ಅಧಿಪಾಯ ನಾನು ಅಂತ ತಿಳಿದಾಗ, ಎಂತಹ ನಾನು? ಬ್ರಹ್ಮ ನಾನು ಅಂತ ತಿಳಿದಾಗ ಜಗತ್ತಿಂದ ನಿಮಗೇನು ತೊಂದರೆ ಆಗಲ್ವಲ್ಲ. ಜಗತ್ತು ಬೇರೆ ಬೇರೆ ಅಂತ ಮಾಡಿಕೊಂಡಾಗ ತೊಂದರೆ. ತಿಳಿರಿ, ವೆರಿ ಇಂಪಾರ್ಟೆಂಟ್ ಇದು. ಇದು ಸಮಾಧಿ ಶ್ರವಣ ಮನನದಿಂದ ಸಮಾಧಿ ಅಭ್ಯಾಸದಿಂದ ಬರುತ್ತೆ ಹೊರತು, ಅವಧಾರಣಾರ್ಥದಿಂದ ಬರುತ್ತೆ ಹೊರತು ಅಲ್ಲಿ ಕೂತು ಹೊಸ ಅನುಭವ ಏನು ಬರಲ್ಲ ನಿಮಗೆ. ಯಾವ ಅನುಭವವೂ ಹೊಸದಲ್ಲ. ನಮಗೆ ಸರ್ವಕಾಲಿಕವಾಗಿ ಎಲ್ಲ ಅನುಭವವೂ ಇದೆ. ಅನುಭವದ ಹಿಂದೆ ನಾನಿದ್ದೀನಿ, ಅದು ಅದ್ವೈತ. ಎಲ್ಲ ಅನುಭವದ ಹಿಂದೆ ಸಾಕ್ಷಿಯಾಗಿ ನಾನಿದ್ದೀನಿ. ದಟ್ ಈಸ್ ಇಂಪಾರ್ಟೆಂಟ್. ಅನುಭವ ಆಗ್ತಾನೇ ಇದೆಯಲ್ಲ ನಮಗೆ, ಅಲ್ವಾ? ಭಗವಂತನ ಅನುಭವ ಆಗ್ತಾನೇ ಇದೆ. ನಾನು ಹಲವಾರು ಸತಿ ಹೇಳಿದ್ದೀನಿ, ರಾವಣನಿಗೆ ಯಾರ ಅನುಭವ ಆಯಿತು? ರಾವಣನಿಗೆ ರಾಮನ ಅನುಭವ ಆಯಿತು. ಅವನಿಗೆ ಮೋಕ್ಷ ಅಂತ ಜೀವನ್ಮುಕ್ತ ಅಂತ ಕರೆದ್ರ? ಸಗುಣ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ಮೋಕ್ಷ ಅಂತ ಇದ್ರೆ, ರಾವಣನಿಗೆ ರಾಮ ಅನುಭವ ಆಯ್ತಲ್ಲ, ಕಂಸನಿಗೆ ಕೃಷ್ಣನ ಅನುಭವ ಆಯ್ತಲ್ಲ, ಸಿಕ್ತ ಮೋಕ್ಷ, ವಧೆ ಆಯಿತು. ಇವಾಗ ನಾವು ಸಗುಣ ಈಶ್ವರನ ಸಾಕ್ಷಾತ್ಕಾರ, ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಗಾಡ್ ರಿಯಲೈಸೇಷನ್. ಶಾಸ್ತ್ರ ಓದಿರೋರು ಯಾರು ಹಾಗೆ ಮಾತಾಡಲ್ಲ. ಅವ್ರನ್ನ ಹೋಗಿ ನೀವು ಕೇಳಬೇಕು, ಹ್ಯಾವ್ ಯು ರೆಡ್ ದ ಸ್ಕ್ರಿಪ್ಚರ್ಸ್? ಶಂಕರರನ್ನ ಅಧ್ಯಯನ ಮಾಡಿದ್ದೀರಾ? ಪ್ರಸ್ಥಾನತ್ರಯವನ್ನು ಓದಿದ್ದೀರಾ? ಆಯಿತಾ? ಪೋಸ್ಟ್ ಶಂಕರ, ಪ್ರೀ ಶಂಕರ ಆಚಾರ್ಯರ್ಸನ್ನ ಓದಿದ್ದೀರಾ? ಸಂಪ್ರದಾಯದಲ್ಲಿ ಬಂದಿದ್ದೀರಾ? ಇಲ್ಲ, ನನಗೇನು ಗೊತ್ತಿಲ್ಲ, ಐ ಆಮ್ ಇಲ್ಲಿಟ್ರೇಟ್ ಇನ್ ದಿಸ್, ಐ ಹ್ಯಾವ್ ನಾಟ್ ಸ್ಟಡಿಡ್ ಸಾಂಸ್ಕ್ರಿಟ್. ಈ ಥರ ಎಲ್ಲ ಹೇಳ್ಕೊಂಡು ಸ್ಟೇಜ್ ಮೇಲೆ ಮಾತಾಡ್ತಾರಲ್ಲ. ಮತ್ತು ಯಾಕೆ ಬಂದ್ಯಪ್ಪ? ಯಾತಕ್ಕೆ ಬಂದೆ ಅಲ್ವಾ? ಜನನ ಮೋಡಿ ಮಾಡೋಕ್ಕೆ ಬಂದ್ಯಾ ವಿತ್ ಯುವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ವಾ? ಯೋಚನೆ ಮಾಡಿ, ವೆರಿ ಇಂಪಾರ್ಟೆಂಟ್. ಸಂಪ್ರದಾಯಸ್ಥರು ಯಾರೂ ಹಾಗೆ ಮಾತಾಡೋದಿಲ್ಲ. ಸಗುಣ ಈಶ್ವರಿಂದನೇ ಸಾಕ್ಷಾತ್ಕಾರ ಆಯಿತು ಅಂದರೆ ಮತ್ತು ಅದ್ವೈತ ಪುಸ್ತಕ ಯಾತಕ್ಕೆ? ರಾಮಗೀತ ಯಾತಕ್ಕೆ? ಎಸಿಬೋದು ಅದನ್ನು ಪುಸ್ತಕ ಪಕ್ಕಕ್ಕೆ. ತಿಳಿರಿ. ಸೊ ನಿಧಿಧ್ಯಾಸನ ಯಾತಕ್ಕೆ ಬೇಕು? ನನ್ನ ಸ್ವರೂಪವನ್ನು ತಿಳಿಯೋದಕ್ಕೆ ಬೇಕು. ಅದು ಆಲ್ರೆಡಿ ತಿಳಿದಿರ್ತೀವಿ, ಅವಧಾರಣೆ ಮಾಡ್ಕೊಳ್ಳೋಕ್ಕೆ ಮಾತ್ರ ನಿಧಿಧ್ಯಾಸನ ಅವಶ್ಯಕ. ಅಲ್ಲಿ ಅನುಭವ ಬರುತ್ತೆ ಅಂತಿಲ್ಲ. ಯಾವ ಅನುಭವ ಬರುತ್ತೋ ಅದು ಹೋಗಲೇಬೇಕು. ಯಾವುದು ಬರುತ್ತೋ ಅದು ಹೋಗಬೇಕು. ಅದು ದೈವಿಕವಾದ ಅನುಭವ ಆಗಲಿ ಅಥವಾ ಲೌಕಿಕವಾದ ಅನುಭವ ಆಗಲಿ. ಭಗವಂತನು ಇವತ್ತು ನನ್ನ ಧ್ಯಾನ ಸ್ಥಿತಿಯಲ್ಲಿ ಕಂಡುಕೊಂಡ. ನಿಮ್ಮ ಇಷ್ಟದೇವತೆ ಬಂತು. ಎಷ್ಟೊತ್ತಿರೋಕ್ಕಾಗಕ್ಕೆ ಸಾಧ್ಯ? ನೀವು ಧ್ಯಾನ ಮಾಡೋವರೆಗೂ ಇರೋಕ್ಕೆ ಸಾಧ್ಯ. ಆಮೇಲೆ ಮರ್ತು ಬಿಟ್ರಲ್ಲ ಅಲ್ವಾ? ಆದರೆ ಆ ಭಗವಂತನ ಸಾಕ್ಷಾತ್ಕಾರ ಆಗಿರುವಂತಹ ನಿಮ್ಮ ಇಷ್ಟದೇವತೆ ಈಗ ಅಧಿಷ್ಠಾನ ಯಾವುದು? ಆತ್ಮ, ನೀವೇ ಅದು. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದೀನಿ, ಅವಸ್ಥಾತ್ರಯವನ್ನು ದಾಟಿರುವಂತಹ ಸ್ಥಿತಿ ನನ್ನದು. ಅವಸ್ಥಾತ್ರಯದಲ್ಲಿ ಸುಷುಪ್ತಿಯಲ್ಲಿ ಭಗವಂತನಿಲ್ಲ ಅಂತ ಇದೇ 2-3 ದಿವಸದ ಮುಂಚೆ ಹೇಳಿದ್ದೀನಿ. ಆ ಥರ ಇದ್ದಾಗ ಧ್ಯಾನದಲ್ಲಿ ಮಾತ್ರ ಗೋಚಾರ, ಸ್ವಲ್ಪ ಹೊತ್ತು ಮಾತ್ರ ಅಷ್ಟೇ ಅದು, ಆಮೇಲೆ ಹೋಯ್ತದು. ಸರ್ವಕಾಲಿಕವಾಗಿ 3 ಕಾಲದಲ್ಲಿರುವಂತಹ ಆತ್ಮತತ್ವ ನನ್ನದು. ಅದು ಅಹರ್ನಿಶಂ ಧ್ಯಾತ್ವ, ಬೆಳಗ್ಗೆ ರಾತ್ರಿ ಆ ತತ್ವದಲ್ಲೇ ಇರಬೇಕು ಹಾಗೆ ಅಂತ. ಆ ಥರ ಇದ್ದಾಗ ಏನಾಯಿತು? ಸದಾ ತಿಷ್ಠೇತ್ ಮುಕ್ತ ಸಮಸ್ತ ಬಂಧನ. ಸದಾ ತಿಷ್ಠೇತೇನೋ, ಸದಾ ನಿಧಿಧ್ಯಾಸನದಲ್ಲಿ ಇರುವಂತಹ ಸ್ಥಿತಿ. ಮುಕ್ತ ಸಮಸ್ತ ಬಂಧನ, ಎಲ್ಲ ಶೋಕ ಮೋಹಗಳು ಎಲ್ಲ ಹೋಗ್ತಾ ಬಂತು. ಅವನಿಗೆ ಭಯ ಪಡೋದೇ ಇಲ್ಲ. ಅವನು ನಾಳೆ ಏನಾಗತ್ತೆ ಅನ್ನೋದು ಹೇಳಲ್ಲ. ಆಂಗ್ಸೈಟಿ ಇಲ್ಲ.
ನಮಗೆ ಆಂಗ್ಸೈಟಿ ಸಾಕಷ್ಟಿದೆ, ಪ್ರತಿನಿತ್ಯ ಇದೆ ಅದು. ಅದು ಯಾವ್ದ್ರ ಬಗ್ಗೆ ಆಂಗ್ಸೈಟಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಆಂಗ್ಸೈಟಿ ಇದೆಯಾ? ಇದೆ. ಅಡ್ಮಿಷನ್ನಿಂದ ಇದೆ ಆಂಗ್ಸೈಟಿ ನಮಗೆ. ಮಕ್ಕಳಿಗೆ ಅಡ್ಮಿಷನ್ ಮಾಡಿಸೋದ್ರಿಂದ ಸಿಗತ್ತೋ ಸಿಗಲ್ವೋ, ಸಿಕ್ಕಿದ ಮೇಲೆ ಓದ್ತಾನೋ ಇಲ್ವೋ, ಆ ಬಸ್ ಬಂತೋ ಇಲ್ವೋ, ಬರಿತಾನೋ ಇಲ್ವೋ, ಆಂಗ್ಸೈಟಿ ಇದೆ ಕಾಮನ್. ಇನ್ಫ್ಯಾಕ್ಟ್ ಆಂಗ್ಸೈಟಿ ಬ್ರಹ್ಮ ಅಧಿಷ್ಠಾನ, ಅದ್ರ ಮೇಲೆ ಎಲ್ಲ ಬರ್ತಾ ಇದೆ ಇವಾಗ. ಪ್ರಮೋಷನ್ ಇದೆಯೋ ಇಲ್ವೋ, ಭಯ ಪಟ್ಕೊಳ್ತಾನೇ ಇರೋದು. ಆ ಮುಕ್ತ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಮುಕ್ತ ಸಮಸ್ತ ಬಂಧನ. ಆತನಿಗೆ ಆ ಅವಸ್ಥೆಯಲ್ಲಿರೋವನಿಗೆ ಭಯನೇ ಇಲ್ಲ. ಯೋಚನೆ ಮಾಡಿ. ಪ್ರಾರಬ್ಧ ಅಶ್ನನ್ ಅಭಿಮಾನವರ್ಜಿತ. ಅಶ್ನನ್ ಅಂದರೆ ಊಟ ಮಾಡುವುದು, ಇಲ್ಲಿ ಅನುಭವಿಸುವುದು. ಆತನ ಪ್ರಾರಬ್ಧ, ಯಾರ ಪ್ರಾರಬ್ಧ? ಆ ಜ್ಞಾನಿಯ ಪ್ರಾರಬ್ಧ ಸಂತೋಷವಾಗಿ ಅನುಭವಿಸ್ತಾನಂತೆ. ಕಷ್ಟ ಬಂದರೂ ಸಂತೋಷವಾಗಿ ಅನುಭವಿಸ್ತಾನೆ, ಸುಖ ಬಂದರೂ ಸಂತೋಷವಾಗಿ ಅನುಭವಿಸ್ತಾನೆ ಅಂದರೆ ಸಾಕ್ಷಿಯಾಗಿ ನೋಡ್ತಿರ್ತಾನೆ, ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಹೊರಗೆ ಹೇಳಿ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಾಧ್ಯಾನ, ಒಳಗೆ ಅದರ ಉದಾಸೀನ. ಹೊರಗೆ ಸಂಸಾರದ ಭಾರ, ಒಳಗೆ ಅದರ ತಾತ್ಸಾರ. ವರಯೋಗ ಸೂತ್ರವಿದು ಮಂಕುತಿಮ್ಮ. ಹೊರಗೆ ಲೋಕಾಸಕ್ತಿ ಅರ್ಥ ಆಗುತ್ತಲ್ಲ, ಆ ಕೆಲಸ ಮಾಡಬೇಕು ಇದು ಅಂತೆಲ್ಲ ಇರಲಿ, ನಾಟಕ ಅದು ಇರಬೇಕು, ಹಾಗೆ ಅಭಿಮಾನ ಅದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಮನಸ್ಸಿನಲ್ಲಿ ವೈರಾಗ್ಯ ಇದ್ದರೆ ಹೊರಗಡೆ ಚೆನ್ನಾಗಿ ಆಟ ಆಡ್ಬೋದು. ಮನಸ್ಸಿನಲ್ಲಿ ವೈರಾಗ್ಯ ಇಲ್ಲ ಅಂದರೆ ಹೊರಗಡೆ ಪ್ರಪಂಚ ಸತ್ಯ ಅಂತ ಅನ್ಸುತ್ತೆ ನಿಮಗೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಸಂಸಾರದ ಭಾರ, ಒಳಗೆ ಅದರ ತಾತ್ಸಾರ. ತುಚ್ಛ ಅದು ಅಂತಿರಬೇಕು. ಯಾಕೆ? ರಾಗದ್ವೇಷವನ್ನು ಬೆಳೆಸತ್ತೆ ಸಂಸಾರ. ಈ ಸಂಸಾರ ಅಂದ್ರೇನು? ಫ್ಯಾಮಿಲಿ ಅಲ್ಲ, ಜೀವಾತ್ಮ ಭಾವ, ಅಜ್ಞಾನ ಅನ್ನುವಂಥ ಭಾವ. ಒಳಗೆ ಅದರ ತಾತ್ಸಾರ. ಆಮೇಲೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ, ಒಳಗೆ ಅದರ ಉದಾಸೀನ. ವರಯೋಗ ಸೂತ್ರವಿದು ಮಂಕುತಿಮ್ಮ. ಆ ಥರ ಇರ್ತಾರೆ. ಆ ಪ್ರಾರಬ್ಧ, ಒಳ್ಳೆ ಪ್ರಾರಬ್ಧ ಬಂತ, ಹೋದ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯಕರ್ಮಗಳ ಪ್ರಾರಬ್ಧ ಬಂತ, ಎಲ್ಲವೂ ಒಳ್ಳೆಯದಾಗತ್ತೆ. ಅವನಿಗೆ ಸಂತೋಷವಾಗಿರ್ತಾನೆ. ಸಂತೋಷವಾಗಿ ಅವನು ಆತ್ಮಾರಾಮ ಸ್ಥಿತಿಯಲ್ಲಿರ್ತಾನೆ, ಹೊರಗಡೆ ಹೇಳ್ಕೊಳ್ಳಲ್ಲ. ಕಷ್ಟ ಬಂತ ಅಳೋದಿಲ್ಲ. ಹಾಗಿರಬೇಕು ಒಬ್ಬ ಜ್ಞಾನಿ. ನಮ್ಮ ಗುರುನಾಥರು ಸ್ವಾಮಿ ಓಂಕಾರಾನಂದರು ಹೇಳ್ಕೊಳಕ್ಕಲ್ಲ, ಸುಮ್ಮನೆ ಸಂದರ್ಭ ಬಂತು ಮನಸ್ಸಿನಲ್ಲಿ. ಇದು ಯಾವುದು ಪ್ಲ್ಯಾನ್ ಮಾಡಿ ಹೇಳೋದಲ್ಲ, ಎಕ್ಸ್ಟೆಂಪರ್ ಏನು ಬರುತ್ತೋ ಅದು ಹೇಳೋದಷ್ಟೆ. ಕೊರೋನಾ ಆದಮೇಲೆ ಎಲ್ಲವನ್ನು ಪಾಠ ಮಾಡಿದರು ನಮಗೆ. ಪ್ರಸ್ಥಾನತ್ರಯದಲ್ಲಿ ಪ್ರಕರಣ ಗ್ರಂಥಗಳು, ಭಗವದ್ಗೀತೆ, ಶಂಕರ ಭಾಷ್ಯ, ಉಪನಿಷತ್ಸು, ಶಂಕರ ಭಾಷ್ಯ ಎಲ್ಲ, ಬ್ರಹ್ಮಸೂತ್ರ, ಚತುಸ್ಸೂತ್ರಿವರೆಗೂ ಮಾಡಿದರು. ಸರಿ, ಕೊರೋನಾ ಬಂತು. ಕೊರೋನಾದಲ್ಲಿ ಹೋಗ್ಬಿಟ್ರು. ಅವನ ಸನ್ಯಾಸ ತಗೊಂಡು 15-20 ದಿವಸಕ್ಕೆ ಅವರು ಮಹಾಸಮಾಧಿ. ನಾವು ತಿರುವಣ್ಣಾಮಲಿಗೆ ಅವ್ರು ತೇನಿಲಿದ್ದರು. ಅವರ ಗುರುಗಳು ನನಗೆ ಪರಮ ಗುರುಗಳು, ಪರಮಾರ್ಥನಂದರು. ಇಬ್ರಿಗೂ ವಿಚಾರ ಗೊತ್ತಾಯಿತು. ಫೋನ್ ಬಂತು. ನಾವಿಬ್ಬರು ಸೈಮಲ್ಟೇನಿಯಸ್ಸಾಗಿ ಫೋನ್ ಮಾಡಿದ್ದಾರೆ ಶಿಷ್ಯದರು, ಈ ಥರ ತಿಳಿಸಿದ್ರು ಅಂತ. ಗೊತ್ತಿತ್ತು ತುಂಬ, ಇನ್ನೇನು ICU ಇದ್ದರೂ ಆಗಲಿಲ್ಲ, ಕೊರೋನಾ ಬಂದು ಟೋಟಲಿ ಔಟ್, ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಆರ್ ಡೇಸ್ ಅಂತ ಹೇಳಿದರು. ಫೋನ್ ಮಾಡಿದಾಗ ಸ್ವಾಮಿಗಳು ಹೋದರು. ಸ್ವಾಮಿಗಳಂದರೆ ನಮಗೆ ಇದು ಸನ್ಯಾಸವನ್ನು ಕೊಟ್ಟು ತಂದೆ ತಾಯಿ ಥರ ನೋಡಿಕೊಂಡು ಅಷ್ಟು ಆಶೀರ್ವಾದವನ್ನು ಮಾಡಿ, ಅವ್ರಿಗೂ ನಮ್ಮ ಗುರುಗಳಿಗೂ ಬಂದರು. ಅವ್ರು ಫೋನಲ್ಲಿ ಹೇಳಿದ್ರು, ಓಂಕಾರಾನಂದ ಇಸ್ ನೋ ಮೋರ್ ಹಾಗೆ ಅಂತ. ನಮ್ಮ ಸ್ವಾಮಿಗಳು, ಪರಮ ಗುರುಗಳು ಹೇಳಿದ್ರು, ಐ ಅಕ್ಸೆಪ್ಟ್, ಐ ವೆಲ್ಕಮ್ ಇಟ್. ದಟ್ ಸೆಕೆಂಡ್ ಹಿ ಸೆಡ್, ಐ ಅಕ್ಸೆಪ್ಟ್ ಇಟ್ ಆ್ಯಂಡ್ ಐ ವೆಲ್ಕಮ್ ಹೋಲ್ ಹಾರ್ಟೆಡ್ಲಿ. ನಾನು ಅವ್ರಿಗೆ ಫೋನ್ ಮಾಡಿದೆ, ಈ ಥರ ಬಂತು, ನಿಮಗೆ ಇನ್ಫಾರ್ಮೇಷನ್ ಬಂತು ಹಾಗೆ ಅಂತ. ಅವ್ರು ನನಗೊಂದು ಹೇಳಿದೆ, ಯು ಅಕ್ಸೆಪ್ಟ್ ಇಟ್ ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಯು ಟೇಕ್ ಇಟ್ ಆ್ಯಸ್ ಭಗವಾನ್ಸ್ ಲೀಲಾ. ಹಿ ಡಿಡ್ಂಟ್ ಸೇ ಭಗವಾನ್ಸ್ ವಿಶ್, ಆ್ಯಸ್ ಭಗವಾನ್ಸ್ ಲೀಲಾ. ನಾ ಫೋನ್ ಮಾಡಿ ನಾನು ಮನಸ್ಸು ಹಾಗೆ ಅಂದ್ಕೊಂಡೆ ಅಷ್ಟೇ. ಎಲ್ಲ ಪ್ಲ್ಯಾನ್ ಎಲ್ಲ ಆಗಿತ್ತು, ಮುಂದೆ ಏನು ಪಾಠ ಅದು ಇದು ಎಲ್ಲ ಮುಂದೆ ಏನು ಮಾಡುವಂಥದ್ದು ಅಂತ. ನಾನು ಐ ಅಕ್ಸೆಪ್ಟೆಡ್, ಮನಸ್ಸಲ್ಲಿ ಏನಿಲ್ಲ.
ಹಾಗೆ ಹಾಗೆ ನೀವು ಇರಬೇಕು ಅಂತ ಹೇಳ್ತಿಲ್ಲ, ಇದ್ದರೆ ಸಂತೋಷ, ಮನಸ್ಸು ಕಲ್ಮಶ ಆಗಲ್ಲ, ತಳಮಳ ಆಗಲ್ಲ. ಭಗವಂತ ಪ್ರಾರಬ್ಧ ಮುಗೀತು, ಪ್ರಾರಬ್ಧ ಮುಗಿಯೋವರೆಗೂ ನೋಡಿ, ನನಗೆ ಅವ್ರ ಗುರುಗಳು, ನಾನು ಅವ್ರ ಶಿಷ್ಯ. ಇನ್ಫ್ಯಾಕ್ಟ್ ಮೇ 9ಕ್ಕೆ ನನ್ನ ಸನ್ಯಾಸ ಇತ್ತು, 2021 ಮೇ 9ಕ್ಕಿತ್ತು. ಅವ್ರು ಹೇಳಿದ್ರು ಬೇಡ, ಕೊರೋನಲ್ಲಿ ಯಾರೂ ಬರ್ತಿಲ್ಲ, 16 ಜನ ಅಷ್ಟಶ್ರಾದ್ದ ಮಾಡೋಕ್ಕೆ ಬ್ರಾಹ್ಮಣರು ಬೇಕು, 8 ಜನ ಬೇಕು, ಯಾರೂ ಇಲ್ಲ ಹಾಗೆ ಅಂತ. ನಮ್ದು ಗೊತ್ತಲ್ಲ ನಮ್ಮ ಜ್ಯೋತಿಷ್ಯದ ವಾಸನೆ, ಪ್ರಶ್ನೆ ಎಲ್ಲ ಹಾಕಿ ನೋಡ್ಬಿಟ್ಟು 9ಕ್ಕೆ ಆಗೋದೇ ಇಲ್ಲ ಸ್ವಾಮೀಜಿ ಅಂದೆ. ಮತ್ತೇನು ಮಾಡೋಣ, 22ಕ್ಕೆ ಮಾಡಬೇಡ, ಬೇಡ ಎಲ್ಲ ಆಮೇಲೆ ಕಷ್ಟ ಆಗುತ್ತೆ ಅಂದರೆ, ಯಾರು ಬರ್ತಾರೋ ಇಲ್ವೋ ಮುಗಿಸ್ಬೇಡ, ಮುಗಿಸಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲ ನಾನು ಇಲ್ಲಿ ಕೂರೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಅಲ್ಲಿವರೆಗೂ ಮಾತ್ರ ಕರ್ಮ, ಅಷ್ಟು ವರ್ಷ ಇದ್ದು ಅವತ್ತಿಗೆ ಮುಗೀತು. ಸೊ ಒಂದು ಸತಿ ನಮ್ಮ ಸಂಬಂಧಗಳು ಬಿಟ್ಟು ಹೋಗ್ತಿದೆ ಅಂದಾಗ ಅದಕ್ಕೆ ಅಳಬಾರ್ದು. ಆಯಿತಾ, ಪ್ರಾರಬ್ಧ ಮುಗೀತು ಅಷ್ಟೇ. ಯಾರೊಬ್ಬರು ರಕ್ತ ಸಂಬಂಧಿಗಳು ಹೋಗ್ತಾರೆ ಅಂದ ತಕ್ಷಣ ಅಳೋದಂಥದ್ದಲ್ಲ. ಇಷ್ಟು 40 ವರ್ಷ ಇದ್ರು ಸ್ವಾಮಿ, ಇವಾಗ ಹೋದರು, ಮುಗೀತು ಪ್ರಾರಬ್ಧ, ದಟ್ಸ್ ಆಲ್, ದಟ್ ಈಸ್ ದ ಫುಲ್ ಸ್ಟಾಪ್. ಅಲ್ಲಿ ಎಮೋಷ್ನಲ್ ಆಗೋದು, ಅಳೋದು ಸಾಧಾರಣ, ಅಳು ಬರುತ್ತೆ, ಯಾಕಂದರೆ ಇಷ್ಟು ವರ್ಷದ ನಂಟಲ್ಲಿ. ಸಡನ್ನಾಗಿ ಇನ್ನೊಂದು ವೃತ್ತಿಯನ್ನು ಹಾಕ್ಕೊಂಡು ಸೈಲೆನ್ಸ್ ಆಗಿರ್ಬೇಕು. ಅದಿಲ್ಲಿ ಹೇಳ್ತಿದ್ದಾರೆ, ಏನೋ ಕತೆ ಹೇಳ್ತಿಲ್ಲ, ಪ್ರಾರಬ್ಧ ಅಶ್ನನ್ ಅಭಿಮಾನವರ್ಜಿತ. ನಮ್ಮ ಹತ್ರ ಸಂಬಂಧದಲ್ಲಿರುವಂತಹ ವ್ಯಕ್ತಿಗಳು ಆಗಲಿ, ನನ್ನ ಶರೀರದಲ್ಲಾಗುವಂತಹ ಅಭಿಮಾನ ಇದೆಯಲ್ಲ, ನನ್ನ ಶರೀರದ ಮೇಲೆ ಅಭಿಮಾನ ಇದ್ದರೆ ಅಹಂಕಾರ, ನನಗೆ ಸಂಬಂಧಪಟ್ಟಿರುವಂತಹ ಶರೀರದ ಮೇಲೆ ಅಭಿಮಾನ ಇದ್ದರೆ ಮಮಕಾರ. ಅದು 2 ಅಭಿಮಾನನೂ ಹೋಗಬೇಕು. ಅಕ್ಸೆಪ್ಟ್ ಅಲ್ವಾ. ಕರ್ಮದಿಂದ ಜನರು ಬರ್ತಾರೆ, ಕರ್ಮದಿಂದ ಹೋಗ್ತವೆ, ಅಷ್ಟೇ, ಮುಗಿತಲ್ಲ. ಆಗತೆ ಸ್ವಾಗತಂ ಕುರ್ಯಾತ್ ಗಚ್ಚಂತ ನಿವಾರಯೇತ್. ಎಲ್ಲರೂ ಬಂದ್ರೆ ಸಂತೋಷ, ಎಲ್ಲರೂ ಹೋದ್ರೆ ಈಕ್ವಲಿ ಹ್ಯಾಪಿ, ಬಿ ಹ್ಯಾಪಿ. ಭಗವಂತ ನಿಮಗೆ ಸನ್ಯಾಸವನ್ನು ಕೊಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾನು ಮತ್ತೆ ಹೇಳೋದು, ಜಗತ್ತಿನ ಅವಲಂಬನೆಗಿಂತ ಭಗವಂತನ ಅವಲಂಬನೆಗೆ ಹೋಗಬೇಕು. ಭಗವಂತನ ಅವಲಂಬನೆಗಿಂತ ಸ್ವಂತದ ಅವಲಂಬನೆಯಲ್ಲಿರಬೇಕು. ವರ್ಲ್ಡ್ ಡಿಪೆಂಡೆನ್ಸ್ ಟು ಗಾಡ್ ಡಿಪೆಂಡೆನ್ಸ್ ಟು ಸೆಲ್ಫ್. ಅಂದರೆ ಯಾವ ಸೆಲ್ಫ? ಆಮೇಲೆ ಸೆಲ್ಫ್ ಅಟೆಸ್ಟೆಡ್ ಚೆಕ್, ನನಗಿಷ್ಟು ಆಸ್ತಿ ಇದೆ ಅದಲ್ಲ, ಅದಲ್ಲ. ಸೆಲ್ಫ್ ಡಿಪೆಂಡೆನ್ಸ್ ಆ ಮಾತು. ಅರ್ಥಕಾಮ ಇಸ್ ಈಕ್ವಲ್ ಟು ವರ್ಲ್ಡ್ ಡಿಪೆಂಡೆನ್ಸ್, ಟು ಗಾಡ್ ಡಿಪೆಂಡೆನ್ಸ್. ಧರ್ಮದಿಂದ ಸ್ಪಿರಿಚುಯಾಲಿಟಿ, ಸೆಲ್ಫ್ ಡಿಪೆಂಡೆನ್ಸ್ ಅಲ್ಲಿರಬೇಕು. ಪ್ರಾರಬ್ಧಮಶ್ನನ್ ಅಭಿಮಾನವರ್ಜಿತ ಮಯ್ಯೇವ ಸಾಕ್ಷಾತ್ ಪ್ರವಿಲೀಯತೆ ತತಃ. ಪ್ರವಿಲಾಪನಂ ನೋಡಿದ್ದೀವಿ, ನನ್ನಲ್ಲಿ ಎಲ್ಲವೂ ಬಂದು ನಿಲ್ತಿದೆ, ಸೇರ್ತಾ ಇದೆ. ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಬೇಡ, ಸುಮಾರು ನೋಡಿದ್ದೀವಿ. ಮುಂದೆ ಆಧೌ ಚ ಮಧ್ಯೆ ಚ ತಥೈವ ಚಾಂತತಃ ಭವಂ ವಿದಿತ್ವಾ ಭಯಶೋಕ ಕಾರಣಂ ಹಿತ್ವಾ ಸಮಸ್ತಂ ವಿಧಿವಾದಚೋದಿತಂ ಭಜೇತ್ ಸ್ವಮಾತ್ಮಾನಮಥಾ ಕಿಲಾತ್ಮನಾಂ. ಅನದರ್ ವೆರಿ ಇಂಪಾರ್ಟೆಂಟ್, ಮುಖ್ಯವಾದ ರಾಮನ ಸಂದೇಶ, ಎಸ್ಪೆಷಲಿ ನಿಧಿಧ್ಯಾಸನವನ್ನು ಮಾಡೋರಿಗೆ, ಮಾಡದೇ ಇರೋರ್ಗು. ಇಲ್ಲಾಂದರೆ ನೀವು ಕೇಳಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಸರ್ವೇ ಸಾಧಾರಣವಾಗಿ ನಮ್ಮೆಲ್ಲರಿಗೂ ಆವಾಗವಾಗ ವೈರಾಗ್ಯ ಬರ್ತಾನೆ ಇರುತ್ತೆ ಅಲ್ವಾ. ಜೀವನ ಸಾಕು ಅಂತ ಅನಿಸುತ್ತೆ. ಯಾತಕ್ಕೆ ಜೀವನ ಸಾಕು ಅನಿಸುತ್ತೆ ಅಂದರೆ, ಕೊರೋನಾ ಬಂದಾಗ ಹತ್ತಿರದವ್ರನ್ನ ಕಳ್ಕೊಳ್ತೀವಿ, ಲೇ ಆಫ್ ಮಾಡಿದಾಗ, ಮಾಡ್ತಾನೇ ಇದ್ದಾಗ, 2 ವರ್ಷಕ್ಕೆ ಆಸೆಯನ್ನು ತೋರಿಸಿ ಇವಾಗ ನಾಳೆ ಬೇಡ ಅಂತಂದಾಗ, ಏನಾಗ ಸಡನ್ನಾಗಿ ಶಾಕ್ ಆದಾಗ ವ್ಯರ್ಥ ಅನಿಸುತ್ತೆ, ಸಾಕು ಅನಿಸುತ್ತೆ. ಆವಾಗೆಲ್ಲ ವೈರಾಗ್ಯ ನಮಗೆ ತುಂಬ ಗಟ್ಟಿರುತ್ತೆ. ಆವಾಗ ಗುರುಗಳು, ಆಶ್ರಮ, ಮಠ ಎಲ್ಲ ಜ್ಞಾಪಕ ಬರೋದು. ಸಂತೋಷವಾಗಿದ್ದಾಗ ಈಗೆಲ್ಲ ಅದು 45-50 ಮೇಲೆ, 35-40 ಈ ಥರ ಏನಾರು ಪೆಟ್ಟು ಬಿದ್ದ, ಗಿರಿವಲಂ ಮಾಡಬೇಕು ಅನಿಸುತ್ತೆ. ಯಾವಾಗ 35-40 ಪೆಟ್ಟು ಬಿದ್ದರೆ ಜೀವನದಲ್ಲಿ ಗಿರಿವಲಂ ಮಾಡಬೇಕು ಅನಿಸುತ್ತೆ. 35-40 ಚೆನ್ನಾಗಿ ದುಡಿದಿದ್ದರೆ ಯಾವ ಗಿರಿವಲಂ ಮಾಡಬೇಕು ಅನಿಸುತ್ತೆ? ಆಲ್ಪ್ ಮೌಂಟೇನ್ ಸುತ್ತಬೇಕು ಅನಿಸುತ್ತೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆಯಲ್ಲ, ಅದು ಸುತ್ತಬೇಕು ಅಂತ. ಇಲ್ವಾ, ಗಿರಿವಲಂ ಬಂದು ಜಯ ಜಯ ಶಂಕರ, ಹರ ಹರ ಶಂಕರ ಹೇಳಬೇಕಾಗುತ್ತೆ. ಇಷ್ಟೇ ವ್ಯತ್ಯಾಸ. ನೀವು ಗಿರಿವಲಂ ಮಾಡ್ತಿದ್ದೀರಾ, ನಿಮಗೇನಿದೆ ನೋಡ್ಕೊಳ್ಳಿ.
ಜೋಕಾಗಿ ಹೇಳ್ತಿದ್ದೀವಿ, ಆಯಿತಾ? ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವಾಗಾದರೂ ಒಂದು ಸತಿ ಪೆಟ್ಟು ಬಿದ್ದೇ ಬೀಳುತ್ತೆ. ಆವಾಗ ಭಗವಂತ ಹೇಳ್ತಿದ್ದಾನೆ ಒಳಗಡೆ ಬಾ ಅಂತ. ನಮಗದು ಗೊತ್ತಾಗಲ್ಲ, ಹೊರಗಡೆ ಹೋಗ್ತಿರ್ತೀವಿ. ಮತ್ತೆ ಆವಾಗ ವೈರಾಗ್ಯ ಬರುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆಲ್ಲ ನಮ್ಮ ರಾಶಿ ನಕ್ಷತ್ರದ ಪ್ರಕಾರ ಗುರುಬಲ ಯಾವಾಗ ಬರುತ್ತೆ ಸ್ವಾಮಿ ಅಂತ ಕೇಳ್ತೀರಾ. ಇವಾಗ ಬರುತ್ತೆ, ನಾನು ತಳ್ತಾ ಇರ್ತೀನಿ. ಆವಾಗ ಮತ್ತೆಲ್ಲ ಚಿಗುರ್ಕೊಳ್ತಾ ಇರುತ್ತೆ. ಆವಾಗ ಮತ್ತೆ ಜಗತ್ತು ಮೇಲೆ ಆಸಕ್ತಿ ಬರುತ್ತೆ, ಸಂಬಂಧದ ಮೇಲೆ ಆಸಕ್ತಿ ಬರುತ್ತೆ. ಒಂದು 5-10 ವರ್ಷ ಆದಮೇಲೆ ಮತ್ತೆ ಏನೋ ಆಗುತ್ತೆ, ಸಡನ್ನಾಗಿ ಯಾರೋ ಹೋಗ್ಬಿಟ್ರು ಅಂತ ಕೇಳ್ತೀವಿ, ದುಃಖ ಆಗುತ್ತೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಏನೋ ಒಂದು ತೊಂದರೆ. ಮತ್ತು ಅವಾಗ ವೈರಾಗ್ಯ ಮತ್ತೆ ಶುರು ಆಗುತ್ತೆ.